ನನ್ನ ಹೆಸರು ಶಂಕರ ದೊಡ್ಡಿ. ನಾನು ಕರ್ನಾಟಕ ಕಾಂಗ್ರೆಸ್ ಪಕ್ಷದ ಮಹಾಪ್ರಧಾನ ಕಾರ್ಯದರ್ಶಿ. ಇವತ್ತಿನ ಈ ಔರಾ ತಾಲೂಕಿನಲ್ಲಿ ಅಲೆಮಾರಿ ಜನಾಂಗದ ಅವರು ಆಶ್ರಯ ಸಲುವಾಗಿ ಸುಮಾರು ವರ್ಷಗಳಿಂದ ಅವರು ಬೀದಿ ಮೇಲೆ ಅಡ್ಡಾಡ್ಕೊಂಡು ಬೀದಿ ಮೇಲೆ ಉಳ್ಕೊಂಡು ಮಕ್ಕಳು ವಯಸ್ಸಾದರೂ ಅನ್ನೋದನ್ನೇ ಮಳೆಗಾಲ ಚಳಿಗಾಲ ಬರೀ ಓಪನ್ ಪ್ಲೇಸ್ದಾಗ ಇದ್ಕೊಂಡು ಜೀವನ ಸಾಗಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಔರಾ ತಾಲೂಕಿನ ನಮ್ಮ ಗೆಳೆಯರಾದಂಥ ಸಂದಾರಿ ಅವರು, ಸುಭಾಸದಾದವರು ಮತ್ತು ಅವರ ಸಂಗಡಿಗರು ಕೂಡಿಕೊಂಡು ಅವರಿಗೊಂದು ಆಶ್ರಯ ಕೊಡಿಸ್ಬೇಕಂತ ಹೋರಾಟ ಮಾಡ್ತಾಯಿದ್ದಾರೆ. ಅದಕ್ಕೆ ನನ್ನ ವೈಯಕ್ತಿಕವಾಗಿ ಸಂಪೂರ್ಣ ಬೆಂಬಲವಿದೆ. ಈ ನಿಟ್ಟಿನಲ್ಲಿ ಸರ್ಕಾರದವರು, ವಿಶೇಷವಾಗಿ ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ಈಶ್ವರ ಖಂಡ್ರೆ ಅವರು ಇದಕ್ಕೆ ಮುತ್ಸದ್ದಿ ವಹಿಸಿ ಈ ಬಡ ಜನರಿಗೆ, ನಮ್ಮ ಬಹುಜನ ಸಮಾಜ, ಈ ಸಮಾಜದಾಗ ಅಲೆಮಾರಿ ಸಮಾಜದಾಗ ಎಲ್ಲ ಜಾತಿಯವರು ಇದ್ದಾರೆ. ಅದರಾಗ ಹಿಂದುಳಿದವರು ಇದ್ದಾರೆ, ದಲಿತರಿದ್ದಾರೆ, ಅಲ್ಪಸಂಖ್ಯಾತರಿದ್ದಾರೆ. ಅದಕ್ಕೆ ತಾವುಗಳು ಏನು ಉಸ್ತುವಾರಿ ಮಂತ್ರಿಗಳಿದ್ದೀರಿ, ತಾವು ಮನಸ್ಸು ಮಾಡಿದ್ರೆ ಒಂದೇ ದಿವಸ ಇದು ಕೆಲಸ ಬಗೆಹರಿತದ. ಅದಕ್ಕೆ ತಮಗೆಲ್ಲ ಏನದರಲ್ಲಿ ಅಪವಾದ ಮಾಡಲಾದ್ರೆ, ಯಾಕಂದ್ರೆ ನೀವು ಸ್ವಲ್ಪ ಮೊನ್ನೆ ತಂದೆಯವರು ತೀರ್ಕೊಂಡು ನೋಡೋದು ಸ್ವಲ್ಪ ಇದಾಗಿದ್ದೀರಿ. ಅದಕ್ಕೆ ತಮ್ಮ ಕಡೆ ಯಾರೂ ಬರ್ಲಿಕ್ಕಾಗಲಿಲ್ಲ. ಅದಕ್ಕೆ ನೀವು ನಾಳೆ ಬರ್ತಾಯಿದ್ದೀರಿ. ಬಂದ ನಂತರ ಈ ಕಾರ್ಯಕ್ರಮಕ್ಕೆ ಬಂದು ಇಲ್ಲಿ ಅಟೆಂಡ್ ಆಗಿ ಈ ಟೆಂಟಿಗೆ ಬಂದು ತಾವು ಭೇಟಿ ಕೊಟ್ಟು ಅವರ ಸಮಸ್ಯೆ ಬಗೆಹರಿಸ್ಬೇಕಂತ ನನ್ನ ಮುಖಾಂತರ ತಮಗೆ ಮತ್ತೊಂದು ಸಲ ಕೇಳಿಕೊಳ್ತೀನಿ. ಅದಕ್ಕೆ ಈ ಎಲ್ಲ ನಮ್ಮ ಈ ಹೋರಾಟಗಾರರಿಗೆ ನನ್ನ ಪರವಾಗಿ ಮತ್ತು ನಮ್ಮ ಗೆಳೆಯರ ಪರವಾಗಿ ನಿಮಗೆಲ್ಲರಿಗೂ ಮತ್ತೊಂದು ಸಲ ಈ ಕಾರ್ಯಕ್ರಮ, ಈ ಸತ್ಯಾಗ್ರಹ ಸಕ್ಸಸ್ ಮಾಡಲಿ. ನಿಮ್ಗೆ ಹಿಂಗೆ ಹೋರಾಟ ಮಾಡೋಕ್ಕೆ ಜನರ ಕುಂದುಕೊರತೆಯನ್ನು ತಾವು ಸ್ಪಂದಿಸಲಿಕ್ಕೆ ತಾವು ಹೋರಾಟ ಮಾಡ್ತೀರಿ ಅಂತ ಹೇಳುತ್ತಾ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದ ಸರ್. ಈಗ ನೀವು ಕೂಡ ಔರಾ ತಾಲೂಕದವರೇ, ಮತ್ತು ಆಮೇಲಿಂದ ಔರಾ ತಾಲೂಕು ನಮ್ಮದು ಬೀದರ್ ತಾಲೂಕು. ಬೀದರ್ ತಾಲೂಕು ಹಾಂ ಸರ್, ಬೀದರ್ ತಾಲೂಕ. ಓಕೆ. ಮತ್ತು ನೀವು ಕಾಂಗ್ರೆಸ್ ಪಕ್ಷದ ಒಂದು ಪ್ರಧಾನ ಕಾರ್ಯದರ್ಶಿ ಇದ್ದೀರಿ. ಅದರ ನಮ್ದೊಂದು ಇದ್ರ ಪ್ರಕಾರ ತಾವೇ ಒಂದು ಸಚಿವರಿಗೆ ಮನವಿ ಮಾಡಿ ಕರ್ಕೊಂಡು ಬಂದ್ರೆ ಒಳ್ಳೇದಿರ್ತದೇನೋ ಅಂತ, ಹೆಂಗಿರ್ತದೆ ಅಂತ. ಇಲ್ಲ, ಅದಕ್ಕೆ ನಾವು ನಮ್ಗಿಂತಲ್ಲ ನಾವು ಹೇಳ್ತೀವಿ. ಬಟ್ ನಿಮ್ಮದು ಏನಂತಾರ, ಏನೋ ಹಳ್ಳಿ ಭಾಷೆದಾಗ ಕೂಸತ್ರ ತಾಯಿ ಹಾಲು ಕೊಡ್ಸೋದು. ಹೌದು. ಅದಕ್ಕೆ ನಾವೇ ಮಾಡೇ ಮಾಡ್ತೀವಿ. ಅದಕ್ಕೆ ನಿಮ್ಮದು ಒಂದು ಹೋರಾಟ ಮುಖಾಂತರ ಅದು ಮಾಡಿದ್ರೆ ಒಳ್ಳೇದಾಗ್ತದೆ. ಅದಕ್ಕೆ ನಾವು ನಾಳೆಗೆ ಸಾಹೇಬ್ ಬರ್ತಾ ಇದ್ದಾರೆ, ಅದಕ್ಕೆ ನಾವು ಮಾತಾಡ್ತೀವಿ. ಅದಕ್ಕೆ ಮಾತಾಡಿಕೊಂಡು ನೀವು ಮುಂದೆ ನಾಳೆಗೆ ನಮ್ಮದು ಒಂದು ಪಾರ್ಟಿದ ಒಂದು ಪಕ್ಷದ ಕಾರ್ಯಕ್ರಮ ಇದೆ, ಆ ಕಾರ್ಯಕ್ರಮ ಬರ್ತಾ ಇದ್ದಾರೆ. ಅವ್ರಿಗೆ ನಾನು ಅಲ್ಲೇ ತಿಳಿಸ್ತೀನಿ. ಅದಕ್ಕೆ ನೀವು ಮತ್ತೊಂದು ಸಲ ನೀವೆಲ್ಲರೂ ಇದು ಮಾಡ್ಕೊಂಡು ಪ್ರೆಸೆಂಟ್ ಮಾಡಿ ನಾನು ಹೇಳಿಲ್ಲ ಅದಕ್ಕೆ ಏನು ಮಾಡ್ತಾರೆ ಮಾಡಿಕೊಂಡು ಅದಕ್ಕೆ ಮುಂದಿನ ವ್ಯವಸ್ಥೆ ಮಾಡ್ಬೇಕಂತ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು.